ಪ್ರಶಾಂತ್, ಪ್ರಪಂಚದ ಯಾವುದೇ ಭಾಗಗಳಿಗೆ ಹೋದರೆ ಕೂಡ ಕುಂಭಮೇಳಕ್ಕೆ ಸೇರೋ ಜನಸಾಗರ ಇದೆಯಲ್ಲ, ಅದನ್ನು ನೋಡೋದು ಬಹಳ ಕಷ್ಟ ಅನ್ಸುತ್ತೆ. ಅಷ್ಟು ಜನಸಾಗರ ಬೇರೆ ಸೇರೋದೇ ಇಲ್ಲ. ಈಗ ರಷ್ಯಾದ 3 ಪಟ್ಟು ಜನಸಂಖ್ಯೆ ಜನ ಕುಂಭಮೇಳದಲ್ಲಿ ಬರ್ತಾರೆ. ಯುರೋಪ್ದಲ್ಲಿ, ಅಮೆರಿಕದಲ್ಲಿ ಅಷ್ಟು ಜನಸಂಖ್ಯೆಯಲ್ಲಿದೆ. ಆಮೇಲೆ ಧಾರ್ಮಿಕ ಕಾರಣಗಳಿಗೋಸ್ಕರ ನೀವು ರಿಲಿಜಿಯಸ್, ಸ್ಪಿರಿಚುವಲ್, ಅಧ್ಯಾತ್ಮ, ಧರ್ಮ ಯಾವುದೇ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಅಂದರೆ ಎಲ್ಲರೂ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳನ್ನು ಹೈರ್ ಮಾಡ್ತಾರಲ್ವ, 200-300. ಇತ್ತೀಚೆಗೆ ಡೆಸ್ಟಿನೇಷನ್ ವೆಡ್ಡಿಂಗಿಗೆ 200 ಜನಕ್ಕೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಜಸ್ಟ್ ಇಮ್ಯಾಜಿನ್ 45 ಕೋಟಿ ಜನ ಒಂದು ಕಡೆ 45 ದಿನಗಳ ಕಾಲ, ಒಂದೊಂದು ದಿನ 5-5 ಕೋಟಿ 6-6 ಕೋಟಿ ಜನ ಸ್ನಾನ ಮಾಡ್ತಾರೆ. ಒಂದು ರೆಕಾರ್ಡ್ ಆಗಿತ್ತು ಕಾಣುತ್ತೆ. 2019ರ ಅರ್ಧ ಕುಂಭದಲ್ಲಿ ಒಂದೇ ದಿನ 12 ಕೋಟಿ ಜನ ಸ್ನಾನ ಮಾಡಿರ್ತಕ್ಕಂಥ ಒಂದು. ಜಸ್ಟ್ ಇಮ್ಯಾಜಿನ್ ಅದರ ವ್ಯವಸ್ಥೆ, ಅದರ ಅಗಾಧತೆ, ಅದು ಹೇಗೆ ಮ್ಯಾನೇಜ್ ಆಗುತ್ತೆ. ಈಗ ಪ್ರಶಾಂತ್, ನಿಮಗೆ ಟ್ರೈನ್ ವ್ಯವಸ್ಥೆ ಇದೆ, ಫ್ಲೈಟ್ ವ್ಯವಸ್ಥೆ ಇದೆ, ಬಸ್ಸಿನ ವ್ಯವಸ್ಥೆಗಳಿದೆ. ಆದರೆ ನಾವು ಮಾತಾಡ್ತಾ ಹೋಗೋದಾದರೆ ಶತಮಾನಗಳ ಕಾಲದಲ್ಲಿ ಕೋಟ್ಯಾಂತರ ಜನ ತಮಗೆ ಏನೇನು ವಾಹನದ ವ್ಯವಸ್ಥೆ ಇದೆಯೋ ಹತ್ಕೊಂಡು ಬರೋರು. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ಹ್ಯುಯನ್ ಸಾಂಗ್ ಕೂಡ ಹರ್ಷನ ಕಾಲದ ಮೆನ್ಷನ್ ಮಾಡಿದ್ದಾರೆ. ಶತಮಾನಗಳಿಂದ ಕುಂಭಮೇಳ ನಡ್ಕೊಂಡು ಬರ್ತಾ ಇರೋದು ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ಬೇರೆ ಬೇರೆ ಸ್ಕ್ರಿಪ್ಚರ್ಸ್ಗಳಲ್ಲಿ, ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ವರ್ಣನೆಗಳಿವೆ. ನ್ಯಾಚುರಲಿ ಗುಪ್ತರ ಕಾಲದಲ್ಲೂ ಕೂಡ ಈ ಒಂದು ಸ್ನಾನದ ಮಹತ್ವ ಇತ್ತು. ಹರ್ಷವರ್ಧನನ ಕಾಲದಲ್ಲಿ ಹ್ಯುಯನ್ ಸಾಂಗ್ ಬಂದಿದ್ದರಿಂದ ಹರ್ಷವರ್ಧನ ಪ್ರಯಾಗ ರಾಜಧಾನಿ, ಅಲ್ಲಿ ಈ ಒಂದು ದೊಡ್ಡ ಒಂದು ಮೇಳ ಅಂತಕ್ಕಂಥದ್ರ ಬಗ್ಗೆ, ಅದು ಕುಂಭಮೇಳವೇ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ಬಟ್ ಅಲ್ಲಿ ಒಂದು ಮೇಳ ನಡೀತಾ ಇತ್ತು. ಈಗ ಬೇರೆ ಯಾವ ಮೇಳ ಇರಬಹುದು, ಹಾಗಾಗಿ ಅದರ ಬಗ್ಗೆ ವರ್ಣನೆ ಇದೆ. ಆದರೆ ನೋಡಿ, ಆದಿಶಂಕರಾಚಾರ್ಯರ ಮಹತ್ವ ಇಡೀ ಒಂದು ಹಿಂದೂ ಧರ್ಮದ ರಿವೈವಲ್ನಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಬುದ್ಧನ ನಂತರ ಬಹಳ ಜನ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೂ ಧರ್ಮದ ರಿವೈವಲ್ಲು, ಅದಕ್ಕೊಂದು ಪಂಚಾಯತನ, ಈಗ ನಾವು ದೇವಸ್ಥಾನದಲ್ಲೇನು ನೋಡ್ತೀವಿ, ಪಂಚಾಯತ್, ಒಂದು ಪೂಜೆಯ ವ್ಯವಸ್ಥೆ, ಪಶುಪತಿನಾಥ್, ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ, ಕಾಶಿ. ನೀವು ಇಲ್ಲಿಂದ ಅಂದರೆ ಕೊಲ್ಲೂರಿಂದ ಶುರು ಮಾಡಿ, ಶೃಂಗೇರಿ, ಕೊಲ್ಲೂರಿಂದ ಶುರು ಮಾಡಿ ಕೇದಾರ್ನಾಥ್, ಶ್ರೀನಗರದ ವರೆಗೂ ಕೂಡ ನಿಮಗೆ ಆದಿಶಂಕರಾಚಾರ್ಯರು ಪೂಜೆಯ ವ್ಯವಸ್ಥೆಯನ್ನು ಹೇಗೆ ಮಾಡ್ತಾ ಹೋದರು ಅಂತಕ್ಕಂಥದ್ದು ಕಲ್ಪನೆ ಬರುತ್ತೆ. ಆಗ ನೋಡಿ, ಎಲ್ಲೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಾಧು ಸಂತರು ಎಲ್ಲಿ ಸೇರಬೇಕು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಆಗ ಆದಿಶಂಕರಾಚಾರ್ಯರು ಈ ಸ್ನಾನದ ಒಂದು ಏನು ಜಾತ್ರೆಯ ರೀತಿಯಲ್ಲಿ ನಡೀತಾ ಇತ್ತು, ಇದಕ್ಕೊಂದು ಕುಂಭದ ಒಂದು ವ್ಯವಸ್ಥೆಯನ್ನು ಮಾಡಿ, ಆಗ ನಿಮಗೆ ಸಾಕಷ್ಟು ರಿಲಿಜಿಯಸ್, ಸ್ಪಿರಿಚುವಲ್ ಪ್ರಾಕ್ಟೀಸ್ಗಳನ್ನು ಮಾಡೋರು ಒಂದು ಕಡೆ ಸೇರಿ, ಈಗ ಧರ್ಮ ಸಂಸತ್ ಸೇರುತ್ತೆ. ಈಗ ಸಾಧು ಸಂತರು ಅವ್ರದ್ದು ಒಂದಿಷ್ಟು ನಿಯಮಗಳಿವೆ, ಅವ್ರದ್ದು ಒಂದಿಷ್ಟು ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳಾಗತ್ತೆ. ಅವರು ಒಂದು ಸೇರಬೇಕು ಅಂದಾಗ 4 ಕಡೆ ಕುಂಭ ನಡೆಯುತ್ತೆ. ಹರಿದ್ವಾರ, ಪ್ರಯಾಗ್ರಾಜ್, ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ. ಆ 4 ಕುಂಭ ಅಂದರೆ ನಿಮ್ಗೆ 12 ವರ್ಷಕ್ಕೆ ಒಂದು ಕುಂಭ ಅಂದರೆ 3 ವರ್ಷಕ್ಕೆ ಒಂದು ಕುಂಭ, ಒಂದೊಂದು ಕಡೆ ಕುಂಭ ನಡೆಯುತ್ತೆ. ಸೊ 3 ವರ್ಷಕ್ಕೆ ಒಂದು ಕಡೆ ಸಾಧು ಸಂತರು ಸೇರಬೇಕು, ಅವರ ದರ್ಶನಕ್ಕೋಸ್ಕರ ಜನ ಹೋಗಬೇಕು, ಒಂದು ನದಿಯಲ್ಲಿ ಪಾಪ ಪರಿಹಾರಕ್ಕೋಸ್ಕರ ಸ್ನಾನ ಮಾಡಬರಬೇಕು ಅಂತಕ್ಕಂಥ ಒಂದು ಪರಂಪರೆ ಶುರು ಆಯಿತು. ಯಾಕಂದರೆ ಅಖಾಡದ ಪದ್ಧತಿ ಏನಿದೆ, ಇವತ್ತು ನಾವೇನು ಜೂನಾ ಅಖಾಡ ನೋಡ್ತೀವಿ, ನಿರ್ಮೋಹಿ ಅಖಾಡದ ಬಗ್ಗೆ ಕೇಳ್ತೀವಿ, ನಿರಹಂಕಾರಿ ಅಖಾಡದ ಬಗ್ಗೆ ಕೇಳ್ತೀವಿ, ನಂತರ ನಿಮಗೆ ಉದಾಸೀನ ಅಖಾಡದ ಬಗ್ಗೆ ಕೇಳ್ತೀವಿ. ಈ ಅಖಾಡದ ಪರಂಪರೆ ಶುರುವಾಗಿದ್ದು ಆದಿಶಂಕರಾಚಾರ್ಯರಿಂದ ಅಂತಕ್ಕಂಥದ್ದನ್ನು ಹೇಳಲಾಗುತ್ತೆ. ಅಂದರೆ ಸಾಧು ಸಂತರನ್ನು, ಈಗ ಶಿವನನ್ನು ಪೂಜಿಸುವ ಶೈವ ಅಖಾಡಗಳಿವೆ, ವಿಷ್ಣುವನ್ನು ಪೂಜಿಸುವ ವೈಷ್ಣವ ಅಖಾಡಗಳಿವೆ. ಗುರುನಾನಕರ ಪುತ್ರ ಶ್ರೀಚಂದ ಶುರು ಮಾಡಿರ್ತಕ್ಕಂಥ ಅಖಾಡ ಅದು ಉದಾಸೀನ ಅಖಾಡ ಅನ್ನೋ ರೀತಿಯಲ್ಲಿ ಹೇಳಲಾಗುತ್ತೆ. ಈ 4 ಅಖಾಡಗಳಿದ್ವು. ಈಗ ಅವು ಪರಸ್ಪರ ಮತಭೇದ, ಭಾರತದಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲೂ ಕೂಡ ಮತಭೇದಕ್ಕೇನು ಕೊರತೆ ಇರಲ್ಲ. ಈಗ ಅವು 13 ಅಖಾಡಗಳಾಗಿವೆ. ಸೊ ಆ ಅಖಾಡಕ್ಕೆ ಮೊದಲು ಈಗ ಶಾಹಿ ಸ್ನಾನ ಇರುತ್ತೆ. ಶಾಹಿ ಸ್ನಾನ ಅಂತಂದರೆ ಈ ಇಡೀ 45 ದಿನಗಳ ಕಾಲ ಪವಿತ್ರ ಸ್ನಾನವನ್ನು ಮಾಡೋರು ಇರ್ತಾರೆ. ಆದರೆ 4ರಿಂದ 5 ದಿನಗಳ ಕಾಲ ಈ ಕುಂಭದಲ್ಲಿ ಸಂಕ್ರಾಂತಿ ನಿಮಗೆ ಎಲ್ಲ ಕಡೆಗೂ ಕೂಡ ಮಾಘ ಸ್ನಾನದ ಒಂದು ಮಹತ್ವ ಇದೆ. ಅದಾದಮೇಲೆ ಈಗ ಮೌನಿ ಅಮಾವಾಸ್ಯೆ ಆದಮೇಲೆ ಬಸಂತ ಪಂಚಮಿ
ಆದಮೇಲೆ ಇನ್ನೊಂದು ಯಾವುದೋ 9ನೇ ತಾರೀಕು ಒಂದು ಶಾಹಿ ಸ್ನಾನ ಇದೆ, ಕೊನೆಗೆ ಶಿವರಾತ್ರಿಯ ಸ್ನಾನ. ಶಿವರಾತ್ರಿಯ ಸ್ನಾನ. ಇದನ್ನು ಮಹತ್ವ ಅಂತಕ್ಕಂಥ ರೀತಿಯಲ್ಲಿ ಹೇಳಲಾಗತ್ತೆ. ಆಗ ಹೆಚ್ಚಿನ ಜನ ಅಲ್ಲಿ ಸೇರ್ತಾ ಹೋಗ್ತಾರೆ. ಮೊದಲೆಲ್ಲ ಈ ಅಖಾಡ, ನಾನು ಈ ಹರಿದ್ವಾರದ ಕುಂಭಕ್ಕೆ ಹೋಗಿದ್ದೆ ಭಾಳ. ನಾನು ಆ್ಯಕ್ಚುಲಿ ಹೋಗಿದ್ದು ಈ ನಿತ್ಯಾನಂದ ಹುಡುಕಾಟದಲ್ಲಿ. ಬಟ್ ಈ ಶಾಹಿ ಸ್ನಾನ ಇತ್ತು. ನಿಮಗೆ ಸೂರ್ಯೋದಯಕ್ಕಿಂತ ಮುಂಚೆ ಗಂಗೆಯ ಮತ್ತೊಂದು ತಟದಲ್ಲಿ ಹರಿದ್ವಾರದಲ್ಲಿ ಕುಳಿತುಕೊಂಡ್ಬಿಟ್ರೆ ನಿಮಗೆ ಆ ಅಖಾಡದ ಸಾಧುಗಳು, ಅದು ನಾಗ ಸಾಧುಗಳು, ಎಲ್ಲ ಸಾಧುಗಳು ಕುದುರೆ, ಆನೆ, ಶಂಖ, ಕತ್ತಿ ಸವಾರಿ, ಕೆಲವರಂತರೂ ಬಂದೂಕು, ತರಹೇವಾರಿ, ಗಾಗಲ್ಗಳನ್ನು ಹಾಕ್ಕೊಂಡು ಬರ್ತಾರೆ ಆ ಸ್ನಾನಕ್ಕೆ. ಅದು ಜನ್ಮದಲ್ಲಿ ಒಂದು ಸಲ ಆ ದೃಶ್ಯವನ್ನು ಕಣ್ಣಿನಿಂದ ನೋಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.